ಭಗವಂತ ಈ ಥರ ಒಂದು ಸಾವು ಅಥವಾ ಈ ಥರ ಒಂದು ದಿನ ಯಾವ ಪರಿವಾರಕ್ಕೂ ಕೊಡಬಾರ್ದು, ಯಾವ ದುಶ್ಮನ್ಗೂ ಈ ಥರ ಆಗಬಾರ್ದು ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಬಿಕಾಸ್ ಅದು ಇಟ್ಸ್ ವೆರಿ ಇನ್ಹ್ಯೂಮನ್. ಯಾರು ಮನುಷ್ಯನೂ ಈ ಥರ ಮಾಡಲಿಕ್ಕಾಗಲ್ಲ. ಇದು ಯಾರು ಹೆಂಗೆ ಮಾಡಿದಾರೋ ಅಂತ ನಿಜಕ್ಕೂ ಯೋಚನೆ ಮಾಡಿಬಿಟ್ಟೆ ತುಂಬಾ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ ಈ ಸಿಚುವೇಶನ್ ಬಗ್ಗೆ. ಅವರ ಪರಿವಾರಕ್ಕೆ, ರೇಣುಕಾ ಸ್ವಾಮಿ ಅವರ ಪರಿವಾರಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು ಅಂತಲೂ ನನಗೆ ಅನಿಸುತ್ತೆ. ಸಂಜನಾ ಪೊಲೀಸ್ ಕಸ್ಟಡಿನಲ್ಲಿ ಎಲ್ಲ ಒಪ್ಕೊಂಡು ಬಿಟ್ಟಿದ್ದಾರಂತೆ ಕೆಲವೊಂದು ಮಾಧ್ಯಮಗಳಲ್ಲಿ ಬಂತು. ಇಲ್ಲಿ ಪೊಲೀಸರವರು ಇನ್ನೂ ವಿಚಾರಣೆನೇ ಸ್ಟಾರ್ಟ್ ಮಾಡಿಲ್ಲ. ಇನ್ನೂ ಆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಫೋಟೋಗಳಿರ್ಬೋದು, ರೇಣುಕಾ ಸ್ವಾಮಿಯವರ ಮೃತದೇಹದ ಫೋಟೋ ಇರ್ಬೋದು, ಎಲ್ಲವನ್ನು ನೋಡಿದಾಗ ತುಂಬ ಹೀನಾಯವಾಗಿ, ತುಂಬ ಅವರನ್ನು ಹಿಂಸೆ ಕೊಟ್ಟು ಸಾಯಿಸಿದ ಥರ ಕಂಡು ಬರ್ತಾ ಇರುವಂಥದ್ದು. ಸೊ ಜೊತೆಗೆ ಇವಾಗ ಅಂದರೆ ಇದಕ್ಕೆ ಹೆಂಗಾಗಿರ್ಬೋದು ಮೇಡಮ್ ಈ ಥರ? ಅಂದರೆ ಅದನ್ನು ನೋಡಿದಾಗಲೇ ತುಂಬಾ ಬೇಸರ ಅಂತ ಅನಿಸುತ್ತೆ. ಸಾಮಾನ್ಯ ವ್ಯಕ್ತಿಯಾಗಿ ನೋಡಿದಾಗಲೂ ಕೂಡ ಆ ಥರ ಆಗಬಾರ್ದು, ಅಷ್ಟೊಂದು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಹಾಗಾದರೆ ಏನಾಗಿರ್ಬೋದು ಮೇಡಮ್? ಭಗವಂತ ಈ ಥರ ಒಂದು ಸಾವು ಅಥವಾ ಈ ಥರ ಒಂದು ದಿನ ಯಾವ ಪರಿವಾರಕ್ಕೂ ಕೊಡಬಾರ್ದು, ಯಾವ ದುಶ್ಮನ್ಗೂ ಈ ಥರ ಆಗಬಾರ್ದು ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಬಿಕಾಸ್ ಅದು ಇಟ್ಸ್ ವೆರಿ ಇನ್ಹ್ಯೂಮನ್. ಯಾರು ಮನುಷ್ಯನೂ ಈ ಥರ ಮಾಡಲಿಕ್ಕಾಗಲ್ಲ. ಇದು ಯಾರು ಹೆಂಗೆ ಮಾಡಿದಾರೋ ಅಂತ ನಿಜಕ್ಕೂ ಯೋಚನೆ ಮಾಡಿಬಿಟ್ಟೆ ತುಂಬಾ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ ಈ ಸಿಚುವೇಶನ್ ಬಗ್ಗೆ. ಅವರ ಪರಿವಾರಕ್ಕೆ, ರೇಣುಕಾ ಸ್ವಾಮಿ ಅವರ ಪರಿವಾರಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು ಅಂತಲೂ ನನಗೆ ಅನಿಸುತ್ತೆ. ಇನ್ನು ಪವಿತ್ರ ಗೌಡ ಅವರಿಂದಾಗಿ ಇಷ್ಟೆಲ್ಲ ರಾಧಾಂತರ ನಡೆದೋಯ್ತು ಅನ್ನುವಂಥದ್ದು. ಸೊ ಇವಾಗ ಜೊತೆಗೆ ಅವರ ಪತ್ನಿ ಇರುವಂಥದ್ದು ವಿಜಯಲಕ್ಷ್ಮಿ ಮೇಡಮ್, ಅವರು ಪೊಲೀಸ್ ಸ್ಟೇಷನ್ಗೆ ಹೋದರು, ಅಲ್ಲಿ ಹೋಗಿ ಒಂದಿಷ್ಟು ಮಾತನಾಡಿದರು ಅನ್ನುವಂಥದ್ದು. ಸೊ ಅಂದರೆ ಇವಾಗಲೂ ಕೂಡ ಅವರ ವೈಫ್ ಅವ್ರ ಜೊತೆ ಇದ್ದಾರಲ್ಲ ಮೇಡಮ್, ಅದನ್ನು ಹೇಗೆ ನೀವು ಹೇಳ್ತೀರಾ ಅನ್ನುವಂಥದ್ದು? ನಿಜಕ್ಕೂ ವಿಜಯಲಕ್ಷ್ಮಿ ಅವ್ರ ಮನಸ್ಸಲ್ಲಿ ಏನೇನು ನೋವು ನಡೀತಾ ಇರುತ್ತೆ ಅಂತ ಆ್ಯಸ್ ಎ ಲೇಡಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ನನಗೂ ಲೀಗಲ್ ಸಿಚುವೇಶನ್ ಆಗಿದೆ. ನನ್ನ ಗಂಡ ಹೇಗೆ ಅನುಭವಿಸಿದ್ರು, ನಾನಂತೂ ಕಂಪ್ಲೀಟ್ ವಿಕ್ಟಿಮ್ ಆಗಿದ್ದೆ. ಆ್ಯಂಡ್ ಇವತ್ತು ನೋಡಿ, ನಾನು ಆ ಪರ್ಟಿಕ್ಯುಲರ್ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅನ್ನೋದು ಕಂಪ್ಲೀಟ್ಲಿ ಸುಳ್ಳು ಅಂತ ಡಿಕ್ಲೇರ್ ಆಗೋಗಿದೆ. ಕಂಪ್ಲೀಟ್ಲಿ ಸುಳ್ಳು ಆ್ಯಂಡ್ ನಾನು ನಿರ್ದೋಷಿ ಅಂತ ಡಿಕ್ಲೇರ್ ಆಗೋಗಿದ್ದೀನಿ. ಹೈಕೋರ್ಟ್ ಆಫ್ ಕರ್ನಾಟಕನಲ್ಲಿ ನಾವು ಕೇಸ್ನ ಕ್ವಾಶೇ ಮಾಡಿಬಿಟ್ಟಿದ್ದೀವಿ. ಬಟ್ ಇವತ್ತು ನಾವು ಕ್ವಾಶ್ ಮಾಡಿಬಿಟ್ಟು ಸುಳ್ಳು ಅಂತ ಡಿಕ್ಲೇರ್ ಆಗಿ ನಾವು ಹೊರಗೆ ಬಂದಿದ್ದೀವಿ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಏನಾದರೂ ಒಂದು ಒಳ್ಳೇದಾದರೆ ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಈ ಥರ ಏನಾದರೂ ಕೆಟ್ಟದ್ದು ನಮ್ಮ ಮೇಲೆ ನಡೆದ್ರೆ, ಅಥವಾ ನನಗಂತೂ ಷಡ್ಯಂತ್ರನೇ ನಡೀತು. ನನ್ನ ಕರ್ಕೊಂಡು ಹೊರಟೋಗಿದ್ರು, ಯಾರೋ ಒಬ್ಬ ಬರೀ ಬಾಯಲ್ಲಿ ಸುಮ್ಮನೆ ಹೇಳಿದ್ರು ಈ ಅಮ್ಮನ ಇನ್ವಾಲ್ವ್ಮೆಂಟ್ ಇದೆ ಡ್ರಗ್ಸಲ್ಲಿ ಅಂತ. ನನ್ನ ಮನೆಯಲ್ಲಿ ಒಂದು ಸಿಗರೇಟು ಸಿಕ್ಕಿಲ್ಲ, ಫೊಗೆಟ್ ಅಬೌಟ್ ಡ್ರಗ್ಸ್. ಒಂದು ಬಿಯರ್ ಬಾಟ್ಲು ಇದ್ದಿಲ್ಲ ನಮ್ಮ ಮನೇಲಿ. ನಾವು ಯಾರೂ ಕುಡಿಯೋದು ಇಲ್ಲ, ಯಾರೂ ಏನೂ ಇಡೋದು ಇಲ್ಲ. ಸೊ ಅಂಥದ್ದಲ್ಲೂ ನನ್ನ ಬಲವಂತ ಮಾಡಿ ನನ್ನ ಒಂದು ಸಂಘಟನೆಯಲ್ಲಿ ನನಗೆ ಕರ್ಕೊಂಡು ಹೋದರು, ಷಡ್ಯಂತ್ರ ಮಾಡಿಬಿಟ್ರು. ಮತ್ತು ನಮ್ಮ ಲೈಫ್ ಎಷ್ಟು ಹಾಳಾಯಿತು ಆ್ಯಸ್ ಎ ಸೆಲೆಬ್ರಿಟಿ. ಆ್ಯಂಡ್ ನಾನು ಕರ್ಕೊಂಡು ಹೋದಾಗ ನನ್ನನ್ನು ಅವ್ರು ಹೇಗೆ ಹೇಳಿದರು, ಇವ್ರಿಗೆ 20 ವರ್ಷದ ಜೈಲಾಗುತ್ತೆ, ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಹೋಗಿದ್ದಾರೆ. ಸಂಜನಾ ಪೊಲೀಸ್ ಕಸ್ಟಡಿನಲ್ಲಿ ಎಲ್ಲ ಒಪ್ಕೊಂಡು ಬಿಟ್ಟಿದ್ದಾರಂತೆ ಕೆಲವೊಂದು ಮಾಧ್ಯಮಗಳಲ್ಲಿ ಬಂತು. ಇಲ್ಲಿ ಪೊಲೀಸರವರು ಇನ್ನೂ ವಿಚಾರಣೆನೇ ಸ್ಟಾರ್ಟ್ ಮಾಡಿಲ್ಲ. ಎಲ್ಲ ಮಾಡಿದ್ದಾರೆ ಅಂತ ಒಪ್ಕೊಂಡೇ ಬಿಟ್ಟಿದ್ದಾರೆ. ಇನ್ನೂ 20 ವರ್ಷ ಅವ್ರು ಆಚೆನೇ ಬರಲ್ಲ. ಎಷ್ಟು ಡ್ಯಾಮೇಜ್ ನನ್ನ ಕರಿಯರ್ಗಾಗಿರಬೇಕು. 16-17 ಇಯರ್ಸಿಂದ ನಾನು ಬರೀ ಕೆಲಸನೇ ಮಾಡಿರೋದು. ಸಂಜನಾ ಗಲ್ರಾನಿ ಫೌಂಡೇಶನಿಂದ ಆಗಿರ್ಬೋದು, ಸೋಷಿಯಲ್ ವರ್ಕು ಅಥವಾ ಸಿನಿಮಾಗಳು ಮಾಡಿರ್ಬೋದು. 55 ಮೂವೀಸಲ್ಲಿ ನಾನು ಓಡಾಡಿಬಿಟ್ಟು ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿ ಹೆಸರು ಮಾಡಿರೋಳು. ಒಂದು ಹೆಣ್ಮಗು ಆಗಿ ನನಗಂತೂ ಯಾರೂ ಬೆನ್ನು ಹತ್ತಿ ಸಪೋರ್ಟ್ ಮಾಡೋರು ಇದ್ದಿಲ್ಲ. ಐ ಕೇಮ್ ಫ್ರಮ್ ಅ ಸ್ಮಾಲ್ ಫ್ಯಾಮಿಲಿ. ಆಮೇಲೆ ಈ ಐಶ್ವರ್ಯ ಎಲ್ಲ ನನಗೆ ಬಂತು ಸಕ್ಸಸ್ ಜೊತೆಗೆ. ಬಟ್ ಆ ನೋವು ಎಷ್ಟು ಗಂಭೀರ ಅಂದರೆ, ಈ ಥರ ಒಂದು ಸಿಚುವೇಶನ್ ಬರೋ ಮುಂಚೆ ಯಾಕೆ ಬಂದಿಲ್ಲ ಭಗವಂತ ನನಗೆ ಅಂತಲೇ ನಾನು ಕೇಳ್ಕೊಂಡ್ಬಿಟ್ಟಿದ್ದೆ. ಮೇಡಮ್, ಆ ಒಂದು ಟೈಮ್ ಬಗ್ಗೆ ಮಾತನಾಡೋದಾದರೆ, ಡ್ರಗ್ಸ್ ಕೇಸಲ್ಲಿ ಕೂಡ ಒಂದಿಷ್ಟು ಆರೋಪ ನಿಮ್ಮ ಮೇಲೆ ಕೂಡ ಇತ್ತು. ನೀವು ಬಂದರೆ ಅದಾದಮೇಲೆ, ಸೊ ನಿಮ್ಮ ಆ ಅನುಭವ ಹೇಗಿತ್ತು ಅಂದರೆ, ಶಾರ್ಟಾಗಿ ಹೇಳೋದಾದರೆ, ಅಂದರೆ ನೀವು ಎಷ್ಟು ನೊಂದ್ಕೊತಾ ಇದ್ರಿ ಆ ಟೈಮಲ್ಲಿ, ಬಟ್ ಇವಾಗ ಎಷ್ಟು ತೃಪ್ತಿಯಲ್ಲಿದ್ದೀರಾ ಅನ್ನುವಂಥದ್ದು? ತೃಪ್ತಿನಲ್ಲಿ ಮನಸ್ಸಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಸಂತೋಷವಾಗಿ ಇದ್ದು ತೋರಿಸ್ತೀನಿ ಜಗತ್ತಿಗೆ. ನಾನು ಕ್ಲೀನು, ನಾನು ಒಳ್ಳೆಯವಳು, ನಾನು ಸಾಚ, ನಾನು ಸತ್ಯವಾದಿ, ನಾನು ಕೇಸಿಂದ ಹೊರಗೆ ಬಂದಿದ್ದೀನಿ ನೋಡಿ. ಈಗಿನ್ನ ಏನು ಮಾತಾಡ್ತೀರಾ ನೀವು, ಕಾನೂನಿಂದ ದೊಡ್ಡವರ ಅಂತ ನಾನು ಕೆಲವೊಬ್ಬರಿಗೆ ಏನೇನು ಅವ್ರ ಆರೋಪಗಳು ಮಾಡಿದಾರೋ ಬರೀ ಅವ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಎದ್ದು ನಿಂತು ತೋರಿಸಿದ್ರೆ ಅದು ಯಾರಿಗೂ ಬಹುಶಃ ಅಷ್ಟು ಜನರಿಗೆ ಇಷ್ಟ ಆಗಲ್ಲಮ್ಮ.
ಕಾಲ ಹಂಗಾಗೋಗಿದೆ. ನನಗೆ ಬೇರೆಯವ್ರಿಗೆ ಯಾರ್ಯಾರು ಖುಷಿಯಾಗಿದ್ದರೆ ಇನ್ನೂ ಜಾಸ್ತಿ ಖುಷಿಯಾಗೋರು ಇರಬೇಕಂತ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ. ಬಟ್ ಪೀಪಲ್ ಆರ್ ನಾಟ್ ಲೈಕ್ ದ್ಯಾಟ್. ದೇ ವಾಂಟ್ ಯು ಟು ಫಾಲ್. ಯುನೋ, ಈ ಒಂದು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಪೊಲಿಟಿಕ್ಸ್ ಆಗಿರ್ಬೋದು, ತುಂಬ ಕ್ರೂರ ಕಾಂಪಿಟಿಷನ್ ಇರೋ ಒಂದು ಇಂಡಸ್ಟ್ರಿ. ಬಟ್ ಅಂಥ ಸಮಯದಲ್ಲೂ ನಮ್ಮ ಜೊತೆಗೆ ಯಾರು ಇರ್ತಾರೆ ಅವರೇ ನಮ್ಮವರು. ನನ್ನ ತಂದೆ, ನನ್ನ ತಾಯಿ, ನನ್ನ ಗಂಡ, ಆ್ಯಂಡ್ ದೇವರ ಆಶೀರ್ವಾದದಿಂದ ಇವತ್ತು ನನಗೆ ಮಗುನೂ ಇದೆ. ಸೊ ನಾನು ಹೊರಗೆ ಬಂದಿದ್ದೀನಿ ಇದರಿಂದ. ಇದೇ ರೀತಿ ಏನೋ ಒಂದು ಯುನೋ ಎಲ್ಲೋ ಒಂದು ಕಡೆ ಡೈರೆಕ್ಟಾಗಿ ದರ್ಶನ್ ಸರ್ ಇನ್ವಾಲ್ವ್ಮೆಂಟ್ ಇರಬಾರ್ದು. ಅವರ ಫ್ರೆಂಡ್ಸಿಂದನೇ ಅವರು ಇದರಲ್ಲಿ ಎಲ್ಲೋ ಒಂದು ಕಡೆ ಹೋಗಿದ್ದಾರಂತ ನನ್ನ ನಂಬಿಕೆ ಕೂಡ. ಬಿಕಾಸ್ ದರ್ಶನ್ ಸರ್ ಕೈ ಮಾಡಿದಾರಂತ ನೀವು ಹೇಳಿದ್ರೆ ನಾನು ಯಾವತ್ತಿಗೂ ಒಪ್ಕೊಳ್ಳಲ್ಲ. ಆ್ಯಂಡ್ ಅದು ಎಲ್ಲೂ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಪೊಲೀಸ್ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅವರೇ ಕೈ ಮಾಡಿದಾರಂತ. ಸೊ ದರ್ಶನ್ ಸರ್ ಇದರಿಂದ ಹೆಂಗಾದರೂ ಆಚೆ ಬರಬೇಕು, ಆದಷ್ಟು ಬೇಗ ಮನೆಗೆ ಬಂದು ಸೇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಕೂಡ ಕೆಲವೊಬ್ಬರು ಮಾತುಗಳನ್ನು ಕೇಳಿದಾಗ, ಸ್ಟೇಟ್ಮೆಂಟ್ಗಳನ್ನು ಕೇಳಿದಾಗ, ಇದು ಈ ಒಂದು ಪ್ರಕರಣ ಚಿತ್ರರಂಗಕ್ಕೆ ದೊಡ್ಡ ಕಳಂಕ ಆಯಿತು, ಕಪ್ಪು ಚುಕ್ಕೆ ಆಯಿತು ಅನ್ನುವಂಥದ್ದು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ನುವಂಥದ್ದು. ಸೊ ಇದನ್ನು ಹೇಗೆ ನೀವು ಜಸ್ಟಿಫೈ ಮಾಡ್ತೀರಾ ಅಥವಾ ಹೇಳ್ತೀರಾ? ಆಗಿದ್ದು ಆಗೋಗಿದೆ. ಈಗ ಇದರಿಂದ ಹೊರಗೆ ಹೇಗೆ ಬರಬೇಕು, ಇದನ್ನು ಹೇಗೆ ತಿದ್ದಿಸಬೇಕು, ಮತ್ತು ರೇಣುಕಾ ಸ್ವಾಮಿಯವ್ರಿಗೆ ಹೇಗೆ ನ್ಯಾಯ ಸಿಗಬೇಕು, ಮತ್ತು ಇದರಿಂದ ಹೆಂಗಾದರೂ ಎಲ್ಲರೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಮುಂದೆ ನೋಡಬೇಕಂತ ನನಗನ್ಸುತ್ತೆ. ಅಂದರೆ ದರ್ಶನ್ ಅವರು ಇನ್ನೂ ಅಂದರೆ ಆಚೆ ಬರ್ತಾರೆ ಅನ್ನುವಂಥದ್ದು, ಹಾಗೆ ಜೊತೆಗೆ ಅಷ್ಟೇ ಅಭಿಮಾನಿಗಳನ್ನು ಇನ್ನೂ ಕೂಡ ಹೆಚ್ಚಾಗಿ ಪಡ್ಕೊಳ್ತಾರೆ ಅಂತ ಅನಿಸುತ್ತೆ ನಿಮಗೆ? ಅಭಿಮಾನಿಗಳನ್ನ ಹೆಚ್ಚಾಗಿ ಪಡ್ಕೊಳ್ತಾರೋ ಇಲ್ವೋ ಅದು ಹೇಳೋದಕ್ಕೆ ನಾನು ದೇವರಿಲ್ಲಮ್ಮ. ನನಗೆ ನಿಜಕ್ಕೂ ಏನೂ ಅರ್ಥ ಆಗ್ತಿಲ್ಲ. ಬಟ್ ನಾನು ಆ್ಯಸ್ ಅ ಪರ್ಸನ್ ನಾನು ಅವ್ರಿಗೇನು ನೋಡಿದ್ದೀನೋ, ದರ್ಶನ್ ಸರ್ ಮೇಲೆ ನನಗೆ ಅತ್ಯುತ್ತಮ ಗೌರವ ಇದೆ ಮತ್ತು ಅತ್ಯುತ್ತಮ ನಂಬಿಕೆ ಇದೆ. ಅವ್ರ ಪಾಡಿಗೆ ಅವ್ರ ಕೈ ಎತ್ಬಿಟ್ಟು ಕೈ ಮಾಡಲ್ಲ ಅಂತ ನನಗೊಂದು ನಂಬಿಕೆ ಇದೆ. ಅವರಿದ್ರಿಂದ ಹೇಗಾದರೂ ಆಚೆ ಬರಬೇಕಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಇನ್ನು ಸಂಜನಾ ಅವರು ಈ ಡ್ರಗ್ಸ್ ಕೇಸ್ ಅದಾದಮೇಲೆ ಮದುವೆ ಆಯಿತು, ಮಗು ಇದೆ ಇವಾಗ. ಸೊ ಸಿನಿಮಾದಲ್ಲಿ ಇನ್ನೂ ಯಾವುದಾದ್ರೂ ಅಂದರೆ ರೆಡಿ ಆಗ್ತಾ ಇದೆಯಾ? ಹಾಗೆ ನಾವು ಕೂಡ ಇನ್ನು ನಿಮ್ಮನ್ನು ಆ ಥರನೇ ನೋಡ್ಬೋದಾ? ಈ ಹಿಂದೆ ಹೆಂಗಿದ್ರೆ ಅದೇ ಥರ ನಾವು ನೋಡ್ಬೋದಾ, ನಿರೀಕ್ಷೆ ಮಾಡ್ಬೋದಾ ಅನ್ನುವಂಥದ್ದು ಸಿನಿಮಾಗಳು ರೆಡಿ ಆಗ್ತಾ ಇದೆಯಾ? ಇದ್ರ ಬಗ್ಗೆ ಹೇಳೋದಾದರೆ ಮಣಿಶಂಕರ್ ಅಂತ ತೆಲುಗುನಲ್ಲಿ ಅಮೆಝಾನ್ ಪ್ಲ್ಯಾಟ್ಫಾರ್ಮ್ಗೋಸ್ಕರ ಮಣಿಶಂಕರ್ ಅಂತ ಚಿತ್ರ ಆಲ್ರೆಡಿ ಶೂಟಿಂಗ್ ಮಾಡಿ ಮುಗಿಸಿದೆ. ಆ್ಯಂಡ್ ಮಣಿಶಂಕರ್ ಬಂದು ತಮಿಳ್, ತೆಲುಗು, ಭೋಜ್ಪುರಿ 3 ಲ್ಯಾಂಗ್ವೇಜಸಲ್ಲಿ ಡಬ್ ಆಗಿಬಿಟ್ಟು ಅಮೆಝಾನಲ್ಲಿ ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಕುಂಡರಾಂಡಿ ಆಫೀಸ್ ಅಂತ ಮಂಜುಮಳ್ ಬಾಯ್ಸ್ ಅಂತ ಒಂದು ತುಂಬ ಸೂಪರ್ ಹಿಟ್ ಫಿಲ್ಮ್ ಬಂತೀಗ ಮಲಯಾಳಮಲ್ಲಿ, ಶ್ರೀನಾಥ್ ಬಾಶಿರವರ ಸಿನಿಮಾದು. ಸೊ ಅದೇ ಶ್ರೀನಾಥ್ ಬಾಶಿ ಹೀರೋರವರ ಜೊತೆ ಕುಂಡರಾಂಡಿ ಆಫೀಸ್ ಅಂತ ಒಂದು ಮಲಯಾಳಂ ಸಿನಿಮಾನು ಮುಗಿಸಿದ್ದೀನಿ. ಖಂಡಿತವಾಗ್ಲೂ ಮುಂಚೆ ಥರ ನೀವು ಸಂಜನಾನ ಸ್ಕ್ರೀನ್ ಮೇಲೆ ನೋಡ್ತೀರಾ. ಬಟ್ ಬಹುಶಃ 18 ವರ್ಷ 17 ವರ್ಷ ಹುಡುಗಿಯ ರೋಲಲ್ಲಿ ನೋಡಲ್ಲ. ಬಟ್ ಇನ್ನೂ ಸ್ವಲ್ಪ ಮೆಚೋರ್ ಕ್ಯಾರೆಕ್ಟರ್ಸಲ್ಲಿ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸಲ್ಲಿ ನೋಡ್ತೀರ. ನನಗೆ ತುಂಬ ಸ್ಕ್ರಿಪ್ಟ್ಸ್ ಬಂತು, ನನಗೆ ಹಲವಾರು ಡೈರೆಕ್ಟರ್ಸು ಫೋನ್ ಮಾಡಿದ್ರು. ಬಟ್ ಈಗ ನನ್ನ ಮಗುಗೆ 2 ಇಯರ್ಸ್ ಆಗಿದೆ. ಆ 2 ಫಿಲ್ಮ್ಸು ನಾನು ಶೂಟ್ ಮಾಡುವಾಗ ನನ್ನ ಮಗುನ ಕರ್ಕೊಂಡು ಹೊರಟೋಗಿದೆ ಶೂಟಿಂಗ್ ಲೊಕೇಶನ್ಗೆ. ಬಟ್ ಈಗೀಗ ಅವನಿಗೆಲ್ಲ ಅರ್ಥ ಆಗ್ತಾಯಿದೆ ದಟ್ ವರ್ಕಿಂಗ್ ಮಮ್ಮಿ ಆಗಿದ್ದಾರೆ ಅಂತ. ಸೊ ಈಗ ನಾನು ಅವನ್ನ ಮ್ಯಾನೇಜ್ ಮಾಡ್ತಾ ನಾವು ಐ ಆಮ್ ರೆಡಿ ಟು ಗೋ ಬ್ಯಾಕ್ ಟು ವರ್ಕ್ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಇಷ್ಟು ದಿನ ನನಗೆ ಎಲ್ಲೋ ಒಂದು ಕಡೆ ನಾನು ಶೂಟು ಮಾಡ್ತಾಯಿದ್ರೆ ಬೇಕಾಗಿದೆಯಾ ಶೂಟು, ಮಗು ಇಷ್ಟು ಚಿಕ್ಕದು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಈಗ ಒಂದು ಸ್ವಲ್ಪ ಮಾತಾಡ್ತಾ ಇದ್ದಾನೆ, ಅವನಿಗೇನು ಬೇಕು ಅಂತ ಬಾಯಿ ಬಿಟ್ಟು ಕೇಳ್ಬೋದು ಅವನು. ಸೊ ನನಗೆ ಈಗ ಸ್ವಲ್ಪ ಕಂಫರ್ಟ್ ಆಗಿದೆ. ಈಗ ನನಗೆ ಅದ್ದೂರಿಯಾದ ಡೈರೆಕ್ಟರು, ಅದ್ದೂರಿಯಾದ ಪ್ರೊಡ್ಯೂಸರ್, ಒಳ್ಳೆ ತಂಡ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಏನಾದರೂ ಒಂದು ಚಿಕ್ಕ ಸಿನಿಮಾ, ಏನೋ ಒಂದು ಸಿನಿಮಾ ಮಾಡಬೇಕಂತ ನಾನು ಮಾಡಲ್ಲ. ನಾನು ಮನೆಯಲ್ಲೇ ಕೂತ್ಕೊಂಡು ನನ್ನ ಮಗನ ಜೊತೆ ಆರಾಮಾಗಿರೋದೇ ಅದೇ ನನಗೆ ಪ್ರಯಾರಿಟಿ ಆಗಿರುತ್ತೆ. ಓಕೆ, ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ವೆಯ್ಟ್ ಮಾಡ್ತಿರ್ತಾರೆ ನಿಮ್ಮ ಸಿನಿಮಾಗಳಿಗೆ. ಕನ್ನಡದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಸಂಜನಾ ಗಲ್ರಾಣಿ ಅಂತ ಇದ್ದ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ? ಇನ್ಸ್ಟಾಗ್ರಾಮಲ್ಲೆಲ್ಲರೂ ಫಾಲೋ ಮಾಡ್ತಿದ್ದಾರೆ. ನನ್ನ ಎಲ್ಲೂ ಯಾರೂ ಮಿಸ್ ಮಾಡ್ಕೊಳ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಭಗವಂತ ಮಗು ಆಶೀರ್ವಾದ ಕೊಟ್ಟಾದಮೇಲೆ ಹಲವಾರು ನ್ಯಾಷನಲ್, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಜೊತೆ ನಾನು ಇನ್ಸ್ಟಾಗ್ರಾಮ್ ಮೂಲಕ ನಾನು ಪ್ರೊಫೆಷ್ನಲಿ ಅಫಿಷಿಯಲ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಸೆಲೆಬ್ರಿಟಿ ಮಾಮ್ ಬ್ಲಾಗಿಂಗ್ ಅನ್ನೋದು ಒಂದು ತುಂಬಾ ದೊಡ್ಡ ಪ್ರೊಫೆಷನ್ ಆಗೋಗಿದೆ ಈಗ, ಎಲ್ಲರಿಗೂ ಅದು ಗೊತ್ತಿದೆ. ಫ್ಯಾಮಿಲಿ ಪ್ರಾಡಕ್ಟ್ಸ್ನ ಶೂಟ್ ಮಾಡ್ತಾಯಿರ್ತೀವಿ. ಸೊ ಐ ವಿಲ್ ಬಿ ಬ್ಯಾಕ್ ಸೂನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇನ್ನು ಸಂಜನಾ ಗಲ್ರಾಣಿ ಫೌಂಡೇಶನ್ ಅದ್ರ ಬಗ್ಗೆ ಮಾತನಾಡೋದಾದರೆ ಯಾವ ಥರ ಕೆಲಸ ನಡೀತಾ ಇದೆ, ಜೊತೆಗೆ ಅದ್ರ ಬಗ್ಗೆ ಮಾತನಾಡೋದಾದರೆ ಏನು? ಯಾವ ಥರ ಕೆಲಸ ನಡೀತಾ ಇದೆ ಅಂದರೆ, ಆಲ್ರೆಡಿ ಚಿಕ್ಕ ಅನಾಥಾಶ್ರಮಗಳಿರುತ್ತಲ್ಲ, ಅವ್ರಿಗೆ ಸೌಲಭ್ಯಗಳಿರಲ್ಲ, ರಿಸೋರ್ಸಸ್ ಇರಲ್ಲ. ಸೊ ಅವ್ರನ್ನ ರೀಚ್ ಔಟ್ ಆಗೋದು. ಮತ್ತು ಈಗ ನವ್ಯಯುಕ್ತ ಫೌಂಡೇಶನ್ ಜೊತೆ ನಾವು ಹಲವಾರು ಸಲ ವರ್ಕ್ ಮಾಡಿದ್ದೀವಿ ಲಾಸ್ಟ್ 2-3 ಇಯರ್ಸಲ್ಲಿ. ಅಲ್ಲಿ ಆಲ್ಮೋಸ್ಟ್ 18 ಬಾಯ್ ಕಿಡ್ಸ್ ಇದ್ದಾರೆ RT ನಗರಲ್ಲಿ.
ಸೊ ಅವ್ರಿಗೇನಾದರೂ ರಿಸೋರ್ಸಸ್ ಬೇಕಂದರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಅರೇಂಜ್ ಮಾಡೋದು, ಇಲ್ಲಾಂದರೆ ನನ್ನ ಗಂಡನಿಂದನೇ ತೊಗೊಳೋದು, ನಾನೇ ಕಳಿಸ್ಕೊಡೋದು, ಸಣ್ಣ ಪುಟ್ಟದ್ದು ಆ ಥರ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಕೋವಿಡ್ ಟೈಮಲ್ಲಿ ನಾವು ಹೇಗೆ ಆಲ್ಮೋಸ್ಟ್ 3 lakh ಪೀಪಲ್ಗೆ 45 days ಕಂಟಿನ್ಯೂಸ್ಲಿ ಅಡುಗೆ ಮಾಡಿಬಿಟ್ಟು ಊಟ ಕೊಟ್ವಿ, ಆ ಥರ ಒಂದು ಸಂದರ್ಭ ಈಗ ಇಲ್ಲ ದೇವ್ರ ದಯದಿಂದ. ಎಲ್ಲರೂ ಆರಾಮಾಗಿ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಆ್ಯಂಡ್ ಜೀವನ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಅಷ್ಟು ಕಷ್ಟದಲ್ಲಿ ಯಾರೂ ಇಲ್ಲ ಅಂತ ನೋಡಿಬಿಟ್ಟು ತುಂಬ ಖುಷಿ ಇದೆ. ಆ್ಯಂಡ್ ಕೋವಿಡಲ್ಲಿ ನಾವು ಕೋವಿಡ್ ವಾರಿಯರ್ಸ್ ಆಗಿ ಅದ್ದೂರಿಯಾಗಿ ವರ್ಕ್ ಮಾಡಿದ್ವಿ, ಅದೊಂದು ಅದ್ದೂರಿಯಾಗಿ ವರ್ಕ್ ಮಾಡಿದ್ವಿ, ಅದೊಂದು ಸಮಾಧಾನ ಇದೆ. ಓಕೆ ಮ್ಯಾಮ್, ಒಳ್ಳೆಯದಾಗಲಿ ನಿಮ್ಮ ಕೆಲಸಕ್ಕೆ. ಹಾಗೆ ಕೊನೆಯದಾಗಿ ದರ್ಶನ್ ಅವರ ಫ್ಯಾನ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಕಿವಿ ಮಾತು. ಪ್ರೇ ಮಾಡಿ ಎಲ್ಲರೂ. ಈ ಥರ ಪ್ರತಿಯೊಬ್ಬರ ಲೈಫಲ್ಲಿ ಆಗುತ್ತೆ, ಸಿಚುವೇಶನ್ಸ್ ಬರುತ್ತೆ. ತಂದೆ ತೀರೋಗ್ತಾರೆ ಅಥವಾ ತಾಯಿ ತೀರೋಗ್ತಾರೆ ಅಥವಾ ಈ ಥರ ಗಂಭೀರ ಸಿಚುವೇಶನ್ ಬರುತ್ತೆ, ಕೇಸ್ ಆಗೋಗುತ್ತೆ. ಸೊ ತಾಳ್ಮೆ ಪಡಿ ಎಲ್ಲರೂ, ಮತ್ತು ಪ್ರೇ ಮಾಡಿ ದರ್ಶನ್ ಸರ್ ಆದಷ್ಟು ಬೇಗ ಆಚೆ ಬರಲಿ. ದಯವಿಟ್ಟು ಯಾವುದು ಹಲ್ಲೆಗಳೆಲ್ಲ ಮಾಡಬೇಡಿ, ಯಾವುದು ಬಸ್ ಸುಟ್ಟೋದು ಅಥವಾ ಆಟೋ ಸುಟ್ಟೋದು ಅಥವಾ ಏನಾದರೂ ವೈಲೆನ್ಸಲ್ಲಿ ಖಂಡಿತ ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಬೇಡಿ. ಮತ್ತು ಟ್ರೋಲಿಂಗ್ ಮಾಡಬೇಡಿ. ದಯವಿಟ್ಟು ಟೆಕ್ನಾಲಜಿನ ಉಪಯೋಗ ಮಾಡಿ, ದುರುಪಯೋಗ ಮಾಡಬೇಡಿ. ಎಲ್ಲ ನೋಡಿ, ಒಂದು ಟ್ರೋಲಿಂಗ್ ಪರಿಣಾಮ ಎಲ್ಲಿಂದ ಎಲ್ಲಿಗೆ ರೀಚ್ ಆಗೋಗಿದೆ. ಆ್ಯಂಡ್ ಪೇರೆಂಟ್ಸ್ ಇದು ನೋಡ್ತಾ ಇದ್ದಾರೆ, ಯಾರಾದರೂ ಹಿರಿಯರು, ನಿಮ್ಮ ಮಗುಗೆ ಚಿಕ್ಕವನಿದ್ದಾಗಲೇ ಮಗನೇ ಯಾವತ್ತೂ ಟ್ರೋಲ್ ಮಾಡಬಾರ್ದು, ಯಾರಿಗೂ ಕೆಟ್ಟ ಮೆಸೇಜಸ್ ಬರೀಬಾರ್ದು ಅಥವಾ ಯಾರಿಗೂ ಅಬ್ಯೂಸಸ್ ಕಳಿಸ್ಬಾರ್ದು ವಾಟ್ಸಪ್ ಮೂಲಕ ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳಲ್ಲಿ ಹೋಗ್ಬಿಟ್ಟು ಗಲೀಜು ಬರೀಬಾರ್ದು. ನಮ್ಮ ಪಾಡಿಗೆ ನಾವಿರಬೇಕು, ನಮ್ಮ ಗುರಿ ಮೇಲೆ ನಾವು ಫೋಕಸ್ ಮಾಡಬೇಕು. ಬೇರೆಯವ್ರನ್ನ ಹೇಗೆ ನಾಶ ಮಾಡಬೇಕು ಅಥವಾ ಬೇರೆಯವ್ರಿಗೆ ಹೇಗೆ ಅವಮಾನ ಮಾಡಬೇಕು ಅದು ನಮ್ಮ ಗುರಿ ಆಗಲೇ ಇರಬಾರ್ದು ಅಂತ ದಯವಿಟ್ಟು ಅವ್ರನ್ನ ಎಜುಕೇಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಟಿ ಸಂಜನಾ ಗಲ್ರಾಣಿ ಅವರು ದರ್ಶನ್ ಅವರ ಅರೆಸ್ಟ್ ಬಗ್ಗೆ ಮಾತನಾಡಿದರು. ಹಾಗೆ ಆದಷ್ಟು ಬೇಗ ತನಿಖೆಯ ಮೂಲಕ ಏನು ಅಂತ ಗೊತ್ತಾಗಲಿ, ಹಾಗೆ ಟ್ರೋಲ್ ಮಾಡೋದು ಬೇಡ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳಿದರು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನೀವು ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.